ಮಾಡ್ತೀನಿ. ನನಗೆ ಕಳ್ಸಿರೋದು ಅದಿಲ್ಲ, ಮತ್ತೆ ಇನ್ನೊಂದೇನಂತ ಅಂದ್ರೆ ಆ ಸ್ಟೆಪ್ ಇದು ನನ್ನ ಮುಂದೆ ಒಂದು ಬಿಟ್ಟು ಹಿಂದೆ 2004 ಮ್ಯಾನುಫ್ಯಾಕ್ಚರಿಂಗ್ ಮುಂದೆ ಬರುತ್ತೆ, 25 ಮ್ಯಾನುಫ್ಯಾಕ್ಚರಿಂಗ್ 24 ಮ್ಯಾನುಫ್ಯಾಕ್ಚರಿಂಗ್ ಹಿಂದೆ ಹೋಗುತ್ತೆ. ಖಂಡಿತ ಇದೆ. 24 ಮ್ಯಾನುಫ್ಯಾಕ್ಚರಿಂಗ್ ಹಿಂದೆ ಬರುತ್ತೆ. ಇದು ಫ್ರಾಡ್ ಮಾಡೋದಲ್ವಾ ಸರ್? ಇದು ಸರ್ ಇನ್ನು ಚೆಕ್ ಮಾಡಿಲ್ಲ ನೀವು? ಫ್ರಾಡ್ ಅಲ್ಲ ಚೆಕ್ ನೀವು ಹೇಳ್ತಾ ಇದ್ದೀರಾ. ನಾನು ನಮ್ಮ ಮನೇಲಿ ತಗೊಂಡು ಹೋಗಿರೋಂಥ ಟಿವಿದು ನಾನು ಸ್ಟಿಕ್ಕರಿಂಗ್ ತೆಗೆದಿದ್ದೀನಿ ನೋಡಿ, ಇಲ್ಲಿ ಫೋಟೋ ತೆಗೆದಿದ್ದೀನಿ ಆಯ್ತಾ. ನಾನು ಇದನ್ನು ಪ್ರಿಂಟ್ ಮಾಡ್ಕೊಂಡ್ ಬರಕ್ಕಾಗಲ್ಲ. ನೋಡಿ ಇದ್ರದ್ದು ಮಾಡೆಲ್ ನೋಡಿ, ನೀವು ಮೇಕಿಂಗ್ ನೋಡಿ, 1 ವರ್ಷ ಡಿಫ್ರೆನ್ಸ್ ಟಿವಿ ಇದು ಅಂತ ಅಂದ್ರೆ ನಾನು ಇದನ್ನ ಒಂದೇ ಟಿವಿ ನಾನು ಹೆಂಗ್ ಇದು ಮಾಡ್ಕೋಬೇಕು? ಅಲ್ಲ ಸರ್, ಹೆಂಗಾದ್ರೂ ಕಳಿಸ್ತೀವಿ ಸರ್. ಇವಾಗ ಒಂದು ಟಿವಿದು ಮಾಡ್ಲಿಂಗ್ ಒಂದೇ ಇರ್ಬೇಕಲ್ಲ ಸರ್? ಮುಂದೆ ಒಂದು ಮಾಡಲು ಹಿಂದೆ ಒಂದು ಮಾಡಲ್ ಅದೇನ್ ಬರುತ್ತೆ ಸರ್? ಮುಂದೆ ಒಂದು ಮಾಡಲ್ ನಮಗ್ ಬಂದಿದೆಯಲ್ಲ ಸರ್, ಮತ್ತೆ ಅದನ್ನ ಕಳಿಸಿರೋ ಟಿವಿನೇ ಬೇರೆ ಅಲ್ಲ ಸರ್. ಈ ಮಾಡಲ್ ನಮ್ಗೆ ಕಳಿಸೇ ಇಲ್ವಲ್ಲ. ನಾವೇ ಮಾತಾಡ್ತಾನ ಅಂದ್ರೆ ಅಮೌಂಟ್ ಅಲ್ಲಿ ಈಗ ಫಾಲ್ಟ್ ಆಗಿರೋದು ನಮ್ಗಲ್ವಾ? ನಾವೇ ತಾನೇ ಮಾತಾಡ್ಬೇಕು, ಇನ್ಯಾರು ಮಾತಾಡ್ತಾರೆ ಹೇಳಿ? ಮಾತಾಡ್ತಾ ಇದೀವಿ, ಕೇಳ್ತಾ ಇದೀವಿ, ಇರೀರಿ. ಈಗ ನೀವು ಮಾತಾಡಾಗಿದ್ರೆ ನಾನು ಮಾತಾಡ್ತೀನಿ. ಯಾಕೆಂತಂದ್ರೆ ಈ ತರ ಪ್ರಾಬ್ಲಮ್ಗಳು ನಮಗೂ ಇದೆ ಫಸ್ಟ್ ಟೈಮ್. ಯಾಕೆಂತಂದ್ರೆ ಹಿಂದೆ ಯಾವ್ದೇ ಕಾರಣಕ್ಕೂ ಆತರ ಸ್ಟಿಕ್ಕರ್ ಬರಲ್ಲ, ಯಾವ್ದೇ ಟಿವಿ ಬರಲ್ಲ. ಬಟ್ ಅಲ್ಲಿ ಇದೆಯಲ್ಲ, ಕಳ್ಸಿಲ್ಲ ಮಾಡಲ್ ಫೋಟೋನ ಆಯ್ತಾ ಸರ್? ನಿಮ್ಮ ಈ ಕಡೆ ಈ ಸ್ಟಿಕ್ಕರ್ ಇರುತ್ತೆ ನೋಡಿ, ಇದು ಒರಿಜಿನಲ್ ಸ್ಟಿಕ್ಕರ್ ಇರುತ್ತೆ. ಇದು ಯಾವ ಮಾಡಿರುತ್ತೆ ಅಂತ ಚೆಕ್ ಮಾಡಿ ಫಸ್ಟ್. ಆಯ್ತು ಸರ್, ಇಲ್ಲಿಗೆ ಇಲ್ಲಿ 1 ನಿಮಿಷ. ನಾನು ಇಲ್ಲಿ ತನಕನೂ ನಾನು ಹೋಗಿಲ್ಲ. ಟಿವಿದು ಹೋಗಿ ಸೆಟ್ಟಿಂಗ್ಸ್ ಹೋಗಿ ಓಪನ್ ಮಾಡೋ ಅಷ್ಟು ಸಾಮಾಜಿಕ ಜ್ಞಾನ ನನಗಿದೆ. ನಾನು ಅದರಿಂದ ತೆಗೆದು ನಮ್ಮ ಮನೆ ಟಿವಿನ ನಾನು ಚೆಕ್ ಮಾಡಿದ್ದೀನಿ. ಅದ್ರದ್ದೊಂದು ಫೋಟೋನು ಕೂಡ ನಾನು ತಗೊಂಡಿದ್ದೀನಿ, ಯಾವ ಮಾಡಲ್ ಇದೆ ನನಗೆ ನೋಡಿ. ಇದು ನಮ್ಮ ಮನೆ ಟಿವಿ ಮಾಡಲ್. ನೀವು ಕೊಟ್ಟಿರೋ ಬಿಲ್ಲಿಗೂ ಮತ್ತೆ ಟಿವಿ ಮಾಡಲ್ಗೂ ಮ್ಯಾಚ್ ಆಗಲ್ಲ. ಅಲ್ಲ ಸರ್, ಯಾವ ತರ ಆಯ್ತು ಸರ್? ಸರ್ ನಮಗೂ ಗೊತ್ತಿಲ್ಲ ಸರ್, ಇದು ಫಸ್ಟ್ ಟೈಮ್ ನನಗೂ ಆಗಿರೋದು. ಫಸ್ಟ್ ಟೈಮ್ ಆಗಿರೋದು. ನೋಡಿದ್ದಾರೆ ಅಂತ ನನಗೆ 1 ನಿಮಿಷ ಅದನ್ನ ಸರ್ ನಾನು ಹೇಳ್ತಾ. ಈಗ ನಾನೇನು ಅಂತಂದ್ರೆ, ಈಗ ನಾವು ಬಿಲ್ ಮಾಡ್ತೀವಿ ಇಲ್ಲಿ ಗೋಡೆಯಿಂದ ನಮ್ಗೆ ಔಟ್ಔಟ್ ಮಾಡ್ತಾರೆ. ಬಿಲ್ ಮಾಡ್ತೀವಿ ನಾವು ಗೋಡೆಯಿಂದ ಡೈರೆಕ್ಟ್ ಮನೆಗೆ ಬಂದಿರುತ್ತೆ ಸ್ಟಾಕ್. ಇಲ್ಲಿಂದ ನಾವು ಕಳಿಸಿದ್ರೆ ಚೆಕ್ ಮಾಡಿ ಕಳಿಸ್ತೀವಿ. ಗೋಡೆಯಿಂದ ಡೈರೆಕ್ಟ್ ಬಂದಿರೋದು. ಚೆಕ್ ಮಾಡ್ಸೋಣ ಎಲ್ಲಿ ತಪ್ಪಾಗಿದೆ ಅಂತ. ತಪ್ಪಾಗಿದೆ ಅಂತಲ್ಲ, ಆಗಿದೆ, ಆಲ್ರೆಡಿ ಆಗಿದೆ ಅಂತ ಚೆಕ್ ಮಾಡ್ಸೋದಲ್ಲ, ತಪ್ಪಾಗಿದೆಯಲ್ಲ. ಬೇರೆ ಮಾಡಲ್ ಸ್ಟಿಕ್ಕರಿಂಗ್ ಹೆಂಗ್ ಮಾಡ್ತೀರಾ? ನನ್ಗೆ ಅದೊಂದೇ ಕ್ವಶನ್. ಇವಾಗ ಒಬ್ಬ ಕಸ್ಟಮರ್ ಒಬ್ಬ ಅನಾಗರಿಕ ಸ್ಟಿಕ್ಕರಿಂಗ್ ಅಲ್ಲ ಕಣ್ರಿ, ಟಿವಿನೇ ಬರ್ತಾನೆ. ಅವ್ನಿಗೇನು ಟಿವಿ ಬಗ್ಗೆ ನಾಲೆಡ್ಜ್ ಇರಲ್ಲ. ಅವ್ನು ಬಂದು ಈ ಟಿವಿ ಕೊಡಿ ಅಂತ ಅಂದ್ರೆ ಮನೆಗೊಬ್ಬ ಯಾವ್ದೋ ಒಂದು ಸಾಲನ ಸೋಲನ ಮಾಡಿ ಟಿವಿ ತಗೊಂಡೋಗಿರ್ತಾನೆ. ಅವ್ನಿಗೆ ಯಾವ್ದು ಬೇಕಾದನ್ನ ನಾವು 2025 ಮಾಡುವಂತ 3 ಸತಿ ಕೇಳ್ಬಿಟ್ಟು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೊಡಿ ಅಂತ ಕೇಳ್ಬಿಟ್ಟು ಕಳಿಸಿದ್ರೆ, ಇವರು ಯಾವ್ದು ಬೇಕೋ ಆ ಟಿವಿ ಗೊತ್ತಾ, ಯಾವ ಸ್ಟಾಕ್ ಇದೆ ಆ ಟಿವಿನ ಕಳಿಸ್ಬಿಟ್ಟು ನಮ್ಗೆ ಸ್ಯಾಮ್ಸಂಗ್ ಅವ್ರು ಫೋನ್ ಮಾಡ್ತಾರೆ, ನಿಮ್ಗೆ ವಾರಂಟಿನೇ ಕ್ಲೈಮ್ ಆಗಲ್ಲ, ನಿಮ್ಗೆ ಅವರು ಫ್ರಾಡ್ ಮಾಡಿದ್ದಾರೆ ಅಂತ ಅವರು ಸ್ಯಾಮ್ಸಂಗ್ ಅವರು ನಮ್ಮ ಹತ್ರ ಹೇಳ್ತಾರೆ. ಯಾರು ನಿಮ್ಗೆ ವೆಂಡರ್ ಅಂತ ನಾವ್ ಏನ್ ಉತ್ತರ ಕೊಡ್ಬೇಕು? ಏನ್ ಉತ್ತರ ಕೊಡ್ತೀವಿ? ತಗೊಂಡಿಲ್ಲ ಬನ್ನಿ ಮನೆಗೆ ಹೋಗ್ತೀವಿ. ಯಾಕಂದ್ರೆ ನಾವು ಟಿವಿನ ಬಂದ್ರು ಅವರೇ ಓಪನಿಂಗ್ ಮಾಡಿದ್ರು, ಶೋರೂಮ್ ಅವರೇ ಓಪನಿಂಗ್ ಮಾಡಿದ್ರು, ಅವರೇ ತೆಗೆದ್ರು. ಮೇಲ್ಗಡೆಯಿಂದ ಚೆಕ್ ಮಾಡಿಸ್ಬೇಕು. ಯಾಕಂದ್ರೆ ನಾನು ಮ್ಯಾನುಫ್ಯಾಕ್ಚರರ್ ಅಲ್ಲ, ನಾನು ಡೀಲರ್ ಅಲ್ಲ, ನಾನು ಇಲ್ಲಿ ಸೇಲ್ಸ್ ಮ್ಯಾನ್. ನಾನು ಇಲ್ಲಿ ಏನ್ ಹೇಳ್ತೀನಿ ಸರ್, ನಾನು ಯಾರ ಜೊತೆ ಮಾತಾಡ್ತೀನಿ? ಹೂ ಹ್ಯಾಸ್ ಗಿವನ್ ಮೀ ದಿ ಎಕ್ಸ್ಪ್ಲನೇಷನ್, ಐ ಹ್ಯಾವ್ ಟು ಸ್ಪೀಕ್ ವಿತ್ ದೆಮ್. ಯು ಆರ್ ಆನ್ಸರ್. ನೀವು ನನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ, ಅದನ್ನೇ ಆನ್ಸರ್ ಮಾಡ್ತಾ ಇದ್ದೀನಿ. ಮಾತಾಡಕ್ಕೆ ಬಿಡ್ತಾ ಇಲ್ಲ. ನಾನು ಇಲ್ಲಿ ನಿಮ್ಗೆ ಈ ಮಾಡಲ್ ತೋರಿಸಿದೀನಿ ಅಂದ್ಮೇಲೆ ನಾನು ಈ ಮಾಡಲ್ ನಿಮ್ಗೆ ಕೊಡಬೇಕಾಗಿತ್ತು. ನಾನು ಈ ಮಾಡಲ್ ನಿಮ್ಗೆ ಬಿಲ್ ಮಾಡಿ ಕೊಟ್ಟಿದ್ದೀನಿ. ಸ್ಟಿಕ್ಕರಿಂಗ್ ಡಬಲ್ ಹೆಂಗ್ ಆಗ್ತದೆ? ಮಾತಾಡಕ್ಕಿಲ್ಲ, ಮಾತಾಡಿಲ್ಲ, ನನ್ನ ಮಾತಾಡಕ್ಕೆ ಏನು ಮಾತಾಡಿಲ್ಲ ಸರ್. ಸೊಲ್ಯೂಷನ್ ಬೇರೆ, ಸ್ಟಿಕ್ಕರಿಂಗ್ ಬೇರೆ ಹೆಂಗ್ ಬರುತ್ತೆ? ಸ್ಟಿಕ್ಕರಿಂಗ್ ಬೇರೆ ಹೆಂಗ್ ಬರುತ್ತೆ? ಬೇಕಾಗಿರೋ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರರ್. ಯಾರು ಕನ್ಸರ್ನ್ ಮಾತಾಡಿ ಅಲ್ಲ ನನಗೆ ಚೀಟ್ ಆಗಿದೆ ಸರ್. ಇದು ಚೀಟಿಂಗ್ ಆಗಿದೆ. ಸ್ಟಿಕ್ಕರಿಂಗ್ ಅಂತ ಅಂದ್ರೆ ಚೀಟಿಂಗ್. ಇದು ಸ್ಟಿಕ್ಕರಿಂಗ್ ಹಿಂದೆ ಒಂದು ಮುಂದೆ ಒಂದು ಅಂತ ಅಂದ್ರೆ ಚೀಟಿಂಗ್ ಅಂತಾನೆ ಹೇಳೋದನ್ನ. ನಾವು ಇನ್ನೇನಂತಾರೆ ಅದಕ್ಕೆ? ಅದು ಇನ್ನೇನ್ ಕೇಳ್ತಾರೆ, 2 ಸ್ಟಿಕ್ಕರ್ ಹೊಡಿತು ಅಂತ ಅಂದ್ರೆ ಚೀಟಿಂಗ್ ಅಂತಾನೆ ಡಿಕ್ಲೇರ್ ಮಾಡೋದು ಅದನ್ನ.